ತಂದಾನೇ ನನಿತಾನ. ಹತ್ತಿ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಆದರೆ ಹತ್ತಿಗೆ ಕೀಟ ರೋಗಬಾಧೆ ಹೆಚ್ಚು. ಇವುಗಳನ್ನು ಆರಂಭಿಕ ಹಂತದಲ್ಲೇ ನಿಯಂತ್ರಿಸಿದರೆ ಬಂಗಾರದಂತಹ ಬೆಳೆಯನ್ನು ಪಡೆಯಬಹುದು. ಕಾಯಿ ಕೊಳೆ ರೋಗ ಹತ್ತಿಯಲ್ಲಿ 3 ರಿಂದ 3.5 ತಿಂಗಳ ಹಂತದಲ್ಲಿ ಕಾಯಿ ಬಿಟ್ಟಾಗ ಕಾಣಿಸಿಕೊಳ್ಳುತ್ತದೆ. ಸೂಕ್ತ ಔಷಧೋಪಚಾರ ಕೈಗೊಂಡಲ್ಲಿ ಕಾಯಿಗಳು ಚೆನ್ನಾಗಿ ಅರಳಿ ಉತ್ತಮ ಬೆಳೆ ಬರುವಂತೆ ನೋಡಿಕೊಳ್ಳಬಹುದು. ಈ ಹತ್ತಿ ಒಂದು ಕಾಯಿ ಬಿಡುವ ಹಂತ ಮತ್ತು ಕಾಯಿ ಒಡೆಯುವ ಹಂತದಲ್ಲಿ ಹತ್ತಿ ಬೆಳೆ ಇದ್ದು, ಈ ಒಂದು ಹಂತದಲ್ಲಿ 2 ಪ್ರಮುಖವಾದಂತಹ ರೋಗಗಳು ಬರ್ತವೆ. ಒಂದನೇದ್ದು ಈ ಕಾಯಿಯ ಮೇಲೆ ಎಲೆ ಚುಕ್ಕೆ ಬಂದು ಕಾಯಿ ಕೊಳೆಯುವಂತಹ ಒಂದು ಸಂದರ್ಭ ಈಗ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇಷ್ಟು ದಿನ ಮಾಡ್ತಕ್ಕಂಥ ಶ್ರಮ ನಷ್ಟ ಭಾಳ ಆಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಯಾಕೆಂದರೆ ಕಾಯಿಯನ್ನೇ ಸರಿಯಾಗಿ ಒಡೆಯದೇ ಇದ್ದರೆ ರೈತರಿಗೆ ತುಂಬ ಹಾನಿಯಾಗ್ತದೆ. ಆದ್ದರಿಂದ ಈ ಕಾಯಿ ಕೊಳೆ ರೋಗವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಏಕೆಂದರೆ ಈ ಕಾಯಿಯ ಮೇಲೆ ಚುಕ್ಕೆಗಳಾಗಿ ಸರಿಯಾಗಿ ಹತ್ತಿ ಒಡೆಯದೆ ಇರುಕಾಗಿ ಒಡೆದು ಹತ್ತಿಯ ಒಂದು ನಷ್ಟ ಭಾಳಾಗುವಂತಹ ಒಂದು ಸಂದರ್ಭವನ್ನು ನೋಡ್ತೀವಿ. ಇದರ ಮುಖ್ಯವಾದಂತಹ ಲಕ್ಷಣಗಳು ಏನಪ್ಪ ಅಂದರೆ, ಕಾಯಿಯ ಮೇಲೆ ಚುಕ್ಕೆಗಳು ಬರ್ತವೆ. ಚುಕ್ಕೆಗಳು ಬಂದು ಕೆಲವೊಂದು ಸಂದರ್ಭದಲ್ಲಿ ಅದರಿಂದ ಒಂದು ರಸ ಹೊರಬರುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. ಈ ಒಂದು ರೋಗಕ್ಕೆ ಕಾರಣ ಶಿಲೀಂಧ್ರ ಮತ್ತು ದುಂಡಾಣುಗಳು. ಸುಮಾರು 19 ಶಿಲೀಂಧ್ರಗಳ ಜಾತಿ ಇದರಲ್ಲಿ ಇದನ್ನು ಒಳಗೊಂಡಿದೆ ಅಂತ ತಿಳಿದು ಬಂದಿದೆ. ಮತ್ತು ಒಂದು ದುಂಡಾಣು ಕೂಡ ಈ ಒಂದು ರೋಗಕ್ಕೆ ಕಾರಣ ಅಂಥೇಳಿ ಸಂಶೋಧನೆಯಿಂದ ದೃಢಪಟ್ಟಿದೆ. ಇದನ್ನು ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕಪ್ಪ ಅಂದರೆ, ಒಂದನೆಯದ್ದು ಮ್ಯಾಂಕೋಜಬ್ ಅಂತಕ್ಕಂತಹ ಒಂದು ಔಷಧಿ ಸಿಗ್ತದೆ, ರಾಸಾಯನಿಕ ಶಿಲೀಂಧ್ರನಾಶಕ. ಅದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸರಿಯಾಗಿ ಒಂದು ರಾಸಾಯನಿಕವನ್ನು ಸಿಂಪರಣೆ ಮಾಡೋದರಿಂದ ಈ ಒಂದು ರೋಗವನ್ನು ನಿರ್ವಹಣೆ ಮಾಡ್ಬೋದು. ಅಥವಾ ಕ್ಲೋರೋಥೆಲೋನಿಲ್ ಅಂತಕ್ಕಂತಹ ಒಂದು ರಾಸಾಯನಿಕ ಕೂಡ 2 ಗ್ರಾಮ್, ಇದು ಕೂಡ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದು ಸಿಂಪರಣೆ ಮಾಡೋದರಿಂದ ಈ ರೋಗವನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡ್ಬೋದು. ಇದರ ಜೊತೆ ದುಂಡಾಣುವಿನಿಂದ ಏನಾದರೂ ಬಂದಿದ್ದರೆ ಇದಕ್ಕೆ ಸಿಒಸಿ ಅಂತಕ್ಕಂಥ ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥದ್ದು 3 ಗ್ರಾಮ್ ಮತ್ತು ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ನಾಶಕವನ್ನು ಅದರ ಜೊತೆ ಸೇರಿಸಿ ಸಿಂಪರಣೆ ಮಾಡೋದರಿಂದ ಈ ರೋಗವನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಹತ್ತಿಯ ಕೊನೆಯ ಹಂತದಲ್ಲಿ ತುಕ್ಕು ರೋಗ ಬಾಧಿಸುತ್ತದೆ. ಗಿಡದ ಎಲೆಯ ಬುಡದಲ್ಲಿ ತುಕ್ಕು ಹಿಡಿದಂತಹ ಉಬ್ಬಿದ ಚುಕ್ಕೆಗಳು ಇದರ ಲಕ್ಷಣಗಳಾಗಿವೆ. ಸೂಕ್ತ ರೋಗ ನಿವಾರಕ ಸಿಂಪರಣೆಯಿಂದ ಇದರ ನಿರ್ವಹಣೆ ಸಾಧ್ಯ. ಸುಮಾರು 100-125 ದಿವಸದ ನಂತರ ಬರ್ತಕ್ಕಂತಹ ರೋಗ ತುಕ್ಕು ರೋಗ ಅಂತ ಹೇಳ್ತೀವಿ. ಜಂಗಮ ರೋಗ ಅಂತಾರೆ, ಹಳದಿ ರೋಗ ಅಂತಾರೆ, ಭಂಡಾರ ರೋಗ ಅಂತಾರೆ, ಕುಂಕುಮ ರೋಗನ ಅಂತ ಇದಕ್ಕೆ ಕರೆಯುವಂತಹ ಒಂದು ರೂಢಿ ಇದೆ. ಇದು ನೀವು ಎಲೆ ಬಂದಂಥ ಚಿಹ್ನೆಗಳ ಮೇಲೆ ಬಟ್ಟೆಗೆ ಹಚ್ಚಿಕೊಂಡು ನೋಡಿದರೆ ಅದು ಒಂಥರ ಭಂಡಾರ ಕೈಗೆ ಹತ್ತಿದಂಗೆ ಹತ್ತದೆ. ಎಲೆ ಕೆಳಭಾಗದಲ್ಲಿ ಚುಕ್ಕೆಗಳು ಆರಂಭವಾಗ್ತವೆ. 1-2 ಈ ರೀತಿಯಾಗಿ ಎಲೆಗಳೆಲ್ಲ ಆವರಿಸಿ ಎಲೆಗಳು ಉದುರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಈ ಹಂತದಲ್ಲಿ ಎಲೆಗಳು ಉದುರಿದರೆ ಹತ್ತಿ ಸರಿಯಾಗಿ ಒಡೆಯುವುದಿಲ್ಲ. ಹತ್ತಿಯಿಂದ ಆಗ್ತಕ್ಕಂತಹ ಒಂದು ನಷ್ಟ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಇದನ್ನು ನಿರ್ವಹಣೆ ಮಾಡ್ತಕ್ಕಂತಹದ್ದು ಅತಿ ಅವಶ್ಯ ಆಗಿದೆ. ಇದರ ನಿರ್ವಹಣೆಗೆ ಶಿಲೀಂಧ್ರನಾಶಕವಾದಂತಹ ಹೆಕ್ಸಾಕೊನಜೋಲ್ ಅಂತಕ್ಕಂಥದ್ದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅಥವಾ ಪ್ರೋಪಿಕೊನೋಜೋಲ್ ಅಂತಕ್ಕಂತಹ ಶಿಲೀಂಧ್ರನಾಶಕವನ್ನು ಕೂಡ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಈ ಒಂದು ರೋಗವನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡಿ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ರೈತ ಬಾಂಧವರು ಹತ್ತಿ ಬೆಳೆಯನ್ನು ಗಮನಿಸುತ್ತಾ ರೋಗ ಲಕ್ಷಣಗಳು ಕಂಡುಬಂದ ತಕ್ಷಣ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಕಾಯಿಗಳನ್ನು ಕಾಪಾಡಿಕೊಂಡು ಉತ್ತಮ ಹತ್ತಿ ಇಳುವರಿ ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸುವುದೇನೆಂದರೆ, ಹತ್ತಿ
ಬೆಳೆಯ ಬಂಗಾರ ಅಂತ ಹೇಳಿ ನಾವು ಕರಿತೀವಿ. ಹತ್ತಿಗೆ ಯಾವಾಗಲೂ ಒಳ್ಳೆಯ ಒಂದು ಬೆಲೆ ಇದೆ. ಅದು ಉತ್ತಮವಾದಂಥ ಒಂದು ವಾಣಿಜ್ಯ ಬೆಳೆ, ರೈತರಿಗೆ ಒಂದು ಕಾಸನ್ನು ನೀಡ್ತಕ್ಕಂತಹ ಬೆಳೆ, ದುಡ್ಡಿನ ಬೆಳೆ ಅಂತ ನಾವು ಹೇಳ್ತೀವಿ. ಈಗ ಕೊನೆಯ ಹಂತದಲ್ಲಿ ಹತ್ತಿ ಇರುವುದರಿಂದ ಹತ್ತಿ ಒಡೆದದ್ದನ್ನು ನಾವು ಸರಿಯಾಗಿ ಬಿಡಿಸಿ ಅದನ್ನು ಒಂದು ಮಾರುಕಟ್ಟೆಗೆ ಒಯ್ದು ಮಾರಿದಾಗ ಮಾತ್ರ ಉತ್ತಮವಾದಂತಹ ಒಂದು ಬೆಲೆಯನ್ನು ನೀವು ಪಡಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತೀನಿ. ಅದಕ್ಕೆ ಈ ಹಂತದಲ್ಲಿ ರೈತರು ದಿನಾಲೂ ಹೊಲಕ್ಕೆ ಹೋಗಿ ಸರಿಯಾಗಿ ಅದನ್ನು ಹತ್ತಿ ಒಡೆದದ್ದು ಕೆಳಗೆ ಬೀಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಗಾಳಿಗೆ ಅದಕ್ಕೆ ಕೆಳಗೆ ಬಿದ್ದಾಗ ಏನೂ ಉಪಯೋಗ ಇಲ್ಲ. ಇಷ್ಟು ದಿನ ಕಷ್ಟಪಟ್ಟು ಬೆಳೀತಕ್ಕಂಥ ಹತ್ತಿ ಕೆಳಗೆ ನೆಲಕ್ಕೆ ಬಿದ್ದು ಹಾಳಾಗ್ತಕ್ಕಂಥ ಸಂದರ್ಭ ಇದೆ. ಆದ್ದರಿಂದ ದಯವಿಟ್ಟು ಹೊಲಕ್ಕೆ ಹೋಗಿ ಅದನ್ನು ಸರಿಯಾಗಿ ನೋಡಿ ಹಂತದಲ್ಲಿ ಬಿಡಿಸಿ ಮತ್ತು ಈ ಒಂದು ಕ್ರಮಗಳನ್ನು ನಾನು ಹೇಳಿದೆ, ರೋಗ ನಿರ್ವಹಣೆ ಆಗಿರ್ಬೋದು, ಕೀಟ ನಿರ್ವಹಣೆ ಆಗಿರ್ಬೋದು, ಅದನ್ನು ಸರಿಯಾಗಿ ಸಮಯೋಚಿತವಾಗಿ ಸಮಯ ಪ್ರಜ್ಞೆಯಿಂದ ಸರಿಯಾದ ಸಮಯಕ್ಕೆ ನಾವು ಬಿಡಿಸಿ ಅದನ್ನು ಮಾರುಕಟ್ಟೆಗೆ ಹಚ್ಚಿದರೆ ಉತ್ತಮವಾದಂತಹ ಒಂದು ಬೆಲೆಯನ್ನು ನಾವು ಪಡಿಬಹುದು. ಅದರಿಂದ ತಾವು ಆರ್ಥಿಕವಾಗಿ ಸಬಲರಾಗಬಹುದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರೈತ ಬಾಂಧವರು ಯಾವುದೇ ಹಣ್ಣು ತರಕಾರಿ ಅಥವಾ ಯಾವುದೇ ಬೆಳೆಯನ್ನು ಹೆಚ್ಚಾಗಿ ಬೆಳೆದಾಗ ಮಾರುಕಟ್ಟೆಗೆ ಬೇಡಿಕೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಆವಕವಾಗಿ ಅಥವಾ ಇನ್ನಾವುದೇ ಕಾರಣದಿಂದ ಬೆಲೆ ಕುಸಿಯುತ್ತದೆ. ಇದರ ನೇರ ಪರಿಣಾಮ ರೈತ ಬಾಂಧವರ ಆರ್ಥಿಕತೆ ಮೇಲಾಗುತ್ತದೆ. ಇದರಿಂದ ಹೊರಬರಲು ದವಸ ಧಾನ್ಯಗಳನ್ನು ಗೋದಾಮುಗಳಲ್ಲಿ ಶೇಖರಿಸಿಟ್ಟು ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡುವುದು ರೂಢಿ. ಆದರೆ ಶೈತ್ಯೀಕರಣ ಘಟಕಗಳಲ್ಲಿ ಶೇಖರಿಸಿಟ್ಟರೂ ತರಕಾರಿ ಮತ್ತು ಹಣ್ಣುಗಳನ್ನು ಬಹುದಿನಗಳವರೆಗೆ ಗುಣಮಟ್ಟ ಕಾಯ್ದುಕೊಳ್ಳಲು ಆಗುವುದಿಲ್ಲ. ಇದಕ್ಕೆ ಮೌಲ್ಯವರ್ಧನೆಯೊಂದೇ ಪರಿಹಾರ. ಟೊಮೆಟೊ, ಹುಣಸೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಈಗಾಗಲೇ ಮಾರುಕಟ್ಟೆಯಲ್ಲಿ ದೊರೆಯುವುದು ಸಾಮಾನ್ಯ. ಅದೇ ರೀತಿ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಕನಿಷ್ಠ 1 ವರ್ಷದವರೆಗೆ ಕೆಡದಂತೆ ಶೇಖರಿಸಿಡುವ ಹೊಸ ತಂತ್ರಜ್ಞಾನವನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರಬಹುದು, ರೈತ ಯಾವಾಗ ಮೂಲ ಬೆಳೆ ಬೆಳೀತಾನೋ ಅಂಥ ಬೆಳೆಗಳಿಗೆ ಹೆಚ್ಚು ಕಡಿಮೆ ಬೆಲೆ ಸಿಗೋದಿಲ್ಲ. ಮತ್ತು ಅದನ್ನು ನಾವು ಹೆಚ್ಚು ದಿನ ಕೆಡದಂತೆ ಇಡೋದಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಸಂಸ್ಕರಣೆಗೆ ಯೋಗ್ಯವಾದಂಥ ಮೌಲ್ಯಾಧಾರಿತ ಉತ್ಪನ್ನಗಳನ್ನು ಬೆಳೆಗಳಿಂದ ನಾವು ಮಾಡಿದರೆ ಅದು ತುಂಬ ಉಪಯುಕ್ತವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ನೀವು ನೋಡಿರಬಹುದು, ಬೆಳ್ಳುಳ್ಳಿಯ ಪೇಸ್ಟ್ ನಿಮಗೆ ದೊರಕುತ್ತೆ, ಆದರೆ ಈರುಳ್ಳಿಯ ಪೇಸ್ಟ್ ಇಲ್ಲ. ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಮತ್ತು ಟೊಮೆಟೊ ಪೇಸ್ಟ್ಗಳನ್ನು ನೀವು ನೋಡಿರ್ಬೋದು. ಇದು ಸಾಮಾನ್ಯವಾಗಿ ವರ್ಷದ ಎಲ್ಲ ಕಾಲದಲ್ಲೂ ಲಭ್ಯತೆ ಇದೆ. ಆದರೆ ಈರುಳ್ಳಿ ಪೇಸ್ಟನ್ನು ನೀವು ಯಾವಾಗಲೂ ಅದರೊಂದೊಮ್ಮೆ ನೋಡಿರಬಹುದು. ಈ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ ಈ ತಂತ್ರಜ್ಞಾನ ವರ್ಗಾವಣೆಯಿಂದ ಈ ಈರುಳ್ಳಿ ಪೇಸ್ಟ್ ಕೂಡ ನಿಮಗೆ ಸರ್ವ ಋತುವಿನಲ್ಲಿ ಉಪಯೋಗ ಮಾಡಲಿಕ್ಕೆ ಲಭ್ಯತೆ ಇರತಕ್ಕಂಥ ಒಂದು ವಿಷಯವನ್ನು ನಾನು ಇಲ್ಲಿ ತಮಗೆ ತಿಳಿಯಪಡಿಸುತ್ತೇನೆ. ಈ ಪೇಸ್ಟ್ ಅನ್ನು ಬಳಸುವುದರಿಂದ ಈರುಳ್ಳಿ ಹೆಚ್ಚುವ, ಸಿಪ್ಪೆ ಸುಲಿಯುವ ಕಷ್ಟ ತಪ್ಪುತ್ತದೆ. ಅಲ್ಲದೆ 1 ಚಮಚ ಪೇಸ್ಟ್ 2 ಈರುಳ್ಳಿಗೆ ಸಮನಾಗಿದ್ದು ಅಡುಗೆಗೆ ಮೂಲ ರುಚಿಯನ್ನೇ ನೀಡುವ ಸಾಮರ್ಥ್ಯ ಹೊಂದಿರುತ್ತದೆ. ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ನೀವು ಬರೀ ಒಂದೇ 1 ಚಮಚ ಈ ಪೇಸ್ಟನ್ನು ಹಾಕಿದರೂ ಕೂಡ ಅದು ಯಾವ ಥರ ಈರುಳ್ಳಿಯನ್ನು ನೀವು ಉಪಯೋಗಿಸ್ತೀರೋ ಅದೇ ತರಹದ ಒಂದು ಉಪಯುಕ್ತವಾಗಿ ನಿಮ್ಮ ಸಾಂಬಾರಿರಲಿ ಅಥವಾ ಯಾವುದೇ ನೀವು ಅಡುಗೆ ಮನೆಯಲ್ಲಿ ಮಾಡುವಂಥ ಪದಾರ್ಥಗಳಲ್ಲಿ ಈರುಳ್ಳಿಯನ್ನು ಹಾಕಿ ಮಾಡುವಂಥ ಪದಾರ್ಥಗಳಿಗೆ ಅದೇ ತರಹದ ಒಂದು ಉಪಯುಕ್ತತೆಯನ್ನು ಅದು ಕೊಡುತ್ತೆ. ಈ ಈರುಳ್ಳಿ ತಿರುಳನ್ನಾಗಿ ಅಂದರೆ ಪೇಸ್ಟಾಗಿ ಪರಿವರ್ತನೆ ಮಾಡುವುದರಿಂದ ನಾವು ಭಾಳ ದಿನ ಈರುಳ್ಳಿಯನ್ನು ಕೆಡದ ಹಾಗೆ ಇಡಬಹುದು. ಮತ್ತು ಇನ್ನೊಂದು ಉಪಯೋಗ ಏನು ಅಂತಂದರೆ, ನಾವು ಈರುಳ್ಳಿಯನ್ನು ಹಚ್ಚುವಂಥದ್ದು, ಏನು ಸಿಪ್ಪೆ ತೆಗೆಯುವಂಥದ್ದು, ಅದನ್ನು ಕತ್ತರಿಸಿ ಹಾಕುವಂಥ ಒಂದು ಇಲ್ಲಿ ತೊಂದರೆ ಇರೋದಿಲ್ಲ. ಇದನ್ನು 2 ಈರುಳ್ಳಿ 1 ಸ್ಪೂನು ತಿರುಳಿಗೆ ಅಂದರೆ ಒಂದು ಪೇಸ್ಟ್ಗೆ ಸಮನಾಗಿರ್ತದೆ.
ಎಲ್ಲ ತಳಿಗಳ ಈರುಳ್ಳಿಯಿಂದ ಶೇಖರಿಸಿಡಬಹುದಾದ ಪೇಸ್ಟ್ ತಯಾರಿಸಲು ಸಾಧ್ಯವಿಲ್ಲವಾದ್ದರಿಂದ ಅದಕ್ಕಾಗಿಯೇ ಯೋಗ್ಯವಾದ ತಳಿಗಳನ್ನು ಐಐಎಚ್ಆರ್ ಅಭಿವೃದ್ಧಿಪಡಿಸಿದೆ. ಅರ್ಕಾ ಲಾಲಿಮಾ, ಅರ್ಕಾ ಕೀರ್ತಿಮಾನ್ ಮತ್ತು ಅರ್ಕಾ ಕಲ್ಯಾಣ್ ಎಂಬ 3 ತಳಿಗಳಿಂದ ಉತ್ತಮ ಗುಣಮಟ್ಟದ ಪೇಸ್ಟ್ ತಯಾರಿಸಬಹುದಾಗಿದ್ದು, ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಈ ತಳಿ ಹೊಂದಿರುವುದು ವಿಶೇಷ. ತಂತ್ರಜ್ಞಾನದಲ್ಲಿ 2 ಭಾಗ ಇದೆ. ಒಂದು ಈರುಳ್ಳಿ ಪೇಸ್ಟನ್ನು ಮಾಡೋ ವಿಧಾನ. ಈಗ ಎಲ್ಲರೂ ಪೇಸ್ಟನ್ನು ಮಾಡೋಕ್ಕಾಗೋದಿಲ್ಲ, ಅದನ್ನು ಕೆಡದಾಗೆ ಇಡೋ ಹಾಗೆ ಅದನ್ನೆಲ್ಲ ಮಾಡಲಿಕ್ಕಾಗೋದು. ಯಾಕಂದರೆ ಈರುಳ್ಳಿ ಬೇಗನೆ ಕೆಟ್ಟೋಗ್ಬಿಡುತ್ತೆ. ಅದನ್ನು ಕೆಡದಾಗೆ ಇಡಬೇಕಾದ್ರೆ ಅದಕ್ಕೊಂದು ತಂತ್ರಜ್ಞಾನವನ್ನು ಮಾಡಿದ್ದೇವೆ. ಮತ್ತು ಇದಕ್ಕೆ ಸೂಕ್ತವಾದ ತಳಿಗಳು ಬೇಕು. ಬರೀ ಎಲ್ಲ ಮಾರ್ಕೆಟಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಈರುಳ್ಳಿ ತಳಿಗಳನ್ನು ನಾವು ಈ ಪೇಸ್ಟನ್ನು ಮಾಡೋಕ್ಕಾಗಲ್ಲ, ಈರುಳ್ಳಿ ತಿರುಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ವಿಶೇಷ ಗುಣಗಳಿರಬೇಕಾಗ್ತದೆ. ಅಂಥ ತಳಿಗಳನ್ನು ನಾವು ಭಾರತೀಯ ತೋಟಗಾರ ಸಂಶೋಧನಾ ಕೇಂದ್ರದಲ್ಲಿ 3 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಅರ್ಕಾ ಲಾಲಿಮಾ ಅನ್ನೋ ಒಂದು ತಳಿ, ಅರ್ಕಾ ಕೀರ್ತಿಮಾನ 2 ಸಂಕರಣ ತಳಿಗಳು. ಅದ್ರ ಜೊತೆಗೆ ತುಂಬ ಜನಪ್ರಿಯವಾದಂತಹ ಈರುಳ್ಳಿ ತಳಿ ಅರ್ಕಾ ಕಲ್ಯಾಣ ಅನ್ನೋ ತಳಿ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರಿಂದ ಮಾಡಿದಂತಹ ಪೇಸ್ಟು ಗುಣಮಟ್ಟದಲ್ಲಿ ಉತ್ಕೃಷ್ಟವಾಗಿರುತ್ತದೆ. ಅಲ್ಲ, ಇದರಲ್ಲಿ ಅನ್ನಾಂಗ ಸಿ ಮತ್ತು ಕ್ವಿರ್ಸಿಟಿನ್ ಕಂಟೆಂಟು, ಆಂಟಿ ಆಕ್ಸಿಡೆಂಟ್ ಕಂಟೆಂಟು ಮತ್ತು ಇದರಲ್ಲಿ ಸಿಹಿ ಭಾಗವು ಸಹ ಚೆನ್ನಾಗಿರುತ್ತದೆ. ಸೊ ಎಲ್ಲ ತಳಿಗಳು ಆಗೋದಿಲ್ಲ. ಮತ್ತು ಆ ಬ್ಲೆಂಡು ಅದರಲ್ಲಿ ಇರ್ತಕ್ಕಂಥ ಪಂಜೆನ್ಸಿ ಅಂತ ಏನು ಹೇಳ್ತೀವಿ, ಆ ಖಾರ ಮತ್ತು ಸಿಹಿ, ಖಾರ ಸಿಹಿ ಅದು ಒಂದು ರುಚಿ ಬರ್ತಕ್ಕಂಥ ತಳಿಗಳಿವು. ಆ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸ್ತೇವೆ. ಮೊದಲನೇದಾಗಿ ಈರುಳ್ಳಿನ ನಾವು ಕಟ್ ಮಾಡಿ ಮೇಲೆ ಇರುವುದಂಥ ಹೊದಿಕೆಗಳನ್ನು, ಆಮೇಲೆ ಚೆನ್ನಾಗಿ ಅದರಲ್ಲಿ ಬೇರುಗಳು ಎಲ್ಲನೂ ಕಟ್ ಮಾಡಿ ಅದನ್ನು ಯೂಸ್ ಮಾಡಬೇಕಂತ ಮೊದಲನೇದಾಗಿ ಇರ್ತದೆ. ನಾವು ಮಾಮೂಲಿ ಈರುಳ್ಳಿನ ಕಟ್ ಮಾಡಿ ಪೀಸುಗಳನ್ನು, ಉಪ್ಪುಗಳನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಅದಕ್ಕೆ 8% ಉಪ್ಪನ್ನು, ಅಯೋಡಿನ್ ಸಹಿತ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಮೊದಲು ಪೇಸ್ಟ್ದಾಗಿ ಮಾಡ್ಕೋಬೇಕು. ಇದನ್ನು ಬೇಸ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಈ ಬೇಸ್ ಮೆಟೀರಿಯಲನ್ನು ಮತ್ತೆ ಇದಕ್ಕೆ ಪ್ರತಿ 1 kgಗೆ 5 ಗ್ರಾಮದಷ್ಟು ನಿಂಬೆ ಉಪ್ಪು ಸೇರಿಸಿ ಆನಂತರ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಇನ್ನೊಂದು ಪಾತ್ರದಲ್ಲಿ ಈ ಬೇಸ್ ಮೆಟೀರಿಯಲ್ನ ಇಟ್ಟು ಪ್ಯಾಸ್ಚರೀಕರಣ ಮಾಡಬೇಕಂತ ಅವಶ್ಯಕತೆ ಇದೆ. ಪ್ಯಾಸ್ಚರೀಕರಣ 85 ಡಿಗ್ರಿ ಆನಂತರ 5 ನಿಮಿಷ ಕಾಲದಂತೆ ಪ್ಯಾಸ್ಚರೀಕರಣ ಮಾಡಿ, ಈ ಥರ ಪ್ಯಾಸ್ಚರೀಕರಣ ಮಾಡಿ ಕೂಲ್ ಮಾಡಿರಿದಂಥ ಬೇಸ್ ಮೆಟೀರಿಯಲ್ 1 kgಯಷ್ಟು ಪ್ರಮಾಣಕ್ಕೆ 100 ppm ಅಷ್ಟು ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟು ಮತ್ತು 250 ppm ಅಷ್ಟು ಸೋಡಿಯಂ ಬೆಂಜೇಟು ಈ ಪರಿರಕ್ಷಕಗಳನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಈ ಫೈನಲ್ ಆನಿಯನ್ ಪೇಸ್ಟ್ಗೆ ಬೆರೆಸಿ ಈ ಥರ ತಯಾರು ಮಾಡಿದಂಥ ಈರುಳ್ಳಿ ಪೇಸ್ಟನ್ನು ನೀವು 1 ವರ್ಷ ಕಾಲ ಇದನ್ನು ಶೆಲ್ಫ್ ಲೈಫಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಒಂದು ಸಲ ಈ ಪೇಸ್ಟನ್ನು ನಾವು ಇದನ್ನು ಕ್ಯಾಪ್ ತೆಗೆದ ನಂತರ 6 ತಿಂಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಈರುಳ್ಳಿ ಪೇಸ್ಟ್ ತಯಾರಿಕೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಉದ್ಯೋಗ ಸೃಷ್ಟಿಯಾಗುತ್ತದೆ. ಜೊತೆಗೆ ರೈತರ ಬೆಳೆಗೆ ಸೂಕ್ತ ಬೆಲೆಯೂ ಲಭ್ಯವಾಗುತ್ತದೆ. ಯಾವಾಗ ರೈತನಿಗೆ ಬೆಲೆ ಕಡಿಮೆ ಬರುತ್ತೋ ಅಂತಹ ಸಮಯದಲ್ಲಿ ಈರುಳ್ಳಿಯನ್ನು ಈ ಥರ ಸಂಸ್ಕರಣೆ ಮಾಡಿ ಶೇಖರಿಸಿ ಇಟ್ಟರೆ ಹೆಚ್ಚು ಕಡಿಮೆ 1 ವರ್ಷದವರೆಗೂ ಇದನ್ನು ಇಟ್ಕೊಳ್ಬೋದು. ಇದರಿಂದ ನಾವು ಉದ್ಯೋಗಾವಕಾಶವನ್ನು ಕಲ್ಪಿಸಿದಂತಾಗುತ್ತೆ ಯುವಕರಿಗೆ. ಯಾಕೆಂತ ಹೇಳಿದರೆ ಈ ಥರದ ಒಂದು ಸಂಸ್ಕರಣೆಯನ್ನು ಒಬ್ಬ ತೆಗೆದುಕೊಂಡು ಮಾಡಿದ್ದೇ ಆದರೆ, ಅದನ್ನು ವ್ಯಾಪಾರೀಕರಣ ಮಾಡಿದ್ದೇ ಆದರೆ ಅದರಿಂದ ಲಾಭ ರೈತನಿಗೂ ಸಿಗುತ್ತೆ ಮತ್ತು ಆ ಮಾಡಿದಂಥವನಿಗೂ ಸಿಗುತ್ತೆ. ಈ ಉಪಯೋಗದಾರರಿಗೆ ಈರುಳ್ಳಿಯನ್ನು ಉಪಯೋಗಿಸುವವರು ಕೂಡ ಈರುಳ್ಳಿ ಬದಲಾಗಿ ಈರುಳ್ಳಿ ತಿರುಳು, ಈರುಳ್ಳಿ ಪೇಸ್ಟನ್ನು ಕೂಡ ಅವರು ಉಪಯೋಗಿಸ್ಬೋದು. ಭಾಳ ದಿನ ಕೆಡದಾಗಿಡ್ಬೋದು. ರೈತರು ಈರುಳ್ಳಿ ತಿರುಳಾಗಿ ಮಾರ್ಪಡಿಸಿ ಭಾಳ ದಿನ ಕೆಡದಾಗಿಡ್ಬೋದು. ತಂತ್ರಜ್ಞಾನವನ್ನು ನಾವು ರೈತರ ಮನೆ ಬಾಗಿಲಿಗೆ ಮತ್ತು ಯಾರಾದರೂ ಒಂದು ಉದ್ಯೋಗವಾಗಿ ಮಾಡ್ಕೊಳ್ತಕ್ಕಂಥ ಯುವಕರಿಗೆ ಸಹ ನಾವು ಕೊಡಬೇಕಂತಿದ್ದೇವೆ. ಅದು ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಆಗಿರ್ಬೋದು. ಈಗ ಚಿತ್ರದುರ್ಗ ಒಂದು ಏರಿಯಾ, ಬಳ್ಳಾರಿ, ಇಲ್ಲಿ ಈರುಳ್ಳಿ ಎಲ್ಲ ಜಾಸ್ತಿ ಬೆಳೀತಾರೆ. ಅದು ಹೆಚ್ಚು ಒಂದು ಬೆಳೆದಾಗ ಆಗ್ತಕ್ಕಂಥ ಬೆಲೆ ಇಳಿಕೆಯನ್ನು ಸಹ ನಾವು ಇದರಿಂದ ಕಡಿಮೆ ಮಾಡ್ಬೋದು. ಈ ಥರ ತಯಾರು ಮಾಡಿದಂಥ ಈರುಳ್ಳಿ ಪೇಸ್ಟನ್ನ ನಮ್ಮ ರೈತರು ತಮ್ಮ ಗ್ಲಡ್ ಸೀಸನ್ನಲ್ಲಿ ಇದನ್ನು ಪೇಸ್ಟನ್ನು ಮಾಡಿಕೊಂಡು ಇದನ್ನು ಮಾರಾಟ ಮಾಡಿಕೊಂಡು ನಮ್ಮ ಸ್ನೇಹಿತರಿಗೂ ಕೊಡ್ಬೋದು, ಇಲ್ಲ ರಫ್ತು ಮಾಡ್ಕೋಬೋದು. ಇದರಿಂದ ಲಾಭ ಗಳಿಸ್ಬೋದು.
ಇಷ್ಟೇ ಅಲ್ಲ, ಗ್ರಾಹಕರು ಈ ಥರ ಈರುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಅವ್ರ ಮನೆಯಲ್ಲೇ ಇದನ್ನು ಯೂಸ್ ಮಾಡಿಕೊಂಡು ಹೆಚ್ಚು ಬೆಲೆನೂ ಸೇರಿಸ್ಕೊಂಡು ಇದಕ್ಕೆ ಉಪಯೋಗಿಸ್ಕೋಬೋದು. ರೈತ ಬಾಂಧವರು ಹೆಚ್ಚು ಬೆಳೆ ಬಂದು ಈರುಳ್ಳಿ ಬೆಲೆ ಇಳಿಕೆಯಾದಾಗ ಈ ರೀತಿ ಪೇಸ್ಟ್ ತಯಾರಿಸಿ ಅದರ ಸಂಸ್ಕರಣೆ ಮಾಡಿ ಮನೆ ಮಟ್ಟದಲ್ಲಿ ಅಥವಾ ಸ್ವಸಹಾಯ ಗುಂಪುಗಳ ಮೂಲಕ ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ಳಬಹುದಾಗಿದೆ. ಈರುಳ್ಳಿ ತಿರುಳನ್ನು ಮಾಡುವಂತಹ ಕೆಡದಾಗೆ ಈರುಳ್ಳಿಯನ್ನು ಪರಿವರ್ತನೆ ಮಾಡಿ ಸಂಸ್ಕರಣೆ ಮಾಡಿ ಇರತಕ್ಕಂಥ ಒಂದು ತಂತ್ರಜ್ಞಾನವನ್ನು ಸಹ ನಮ್ಮ ಕೊಯ್ಲೋತ್ತರ ವಿಭಾಗದವರು ಮಾಡಿದ್ದಾರೆ. ಇದು ತರಕಾರಿ ವಿಭಾಗದವರು ತಳಿ ಅಭಿವೃದ್ಧಿ ಮಾಡಿದ್ದಾರೆ. ಇವು ಎರಡು, ತರಕಾರಿ ಅಭಿವೃದ್ಧಿ ವಿಭಾಗ ಮತ್ತು ಕೊಯ್ಲೋತ್ತರ ವಿಭಾಗ ಎರಡು ಸಂಯೋಜನೆ ಮಾಡಿ ಸಹಭಾಗಿತ್ವದಲ್ಲಿ ಈ ಒಂದು ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರಿಂದ ರೈತರಿಗೆ ಸಾಕಷ್ಟು ಪ್ರಯೋಜನವಾಗ್ತದೆ. ಇಂಥ ಗುಣವಾದಂತಹ ಪ್ರಾಡಕ್ಟನ್ನು ನಮ್ಮ ಭಾರತೀಯ ತೋಟಗಾರ ಸಂಶೋಧನಾ ಸಂಸ್ಥೆ ನಾವು ಡೆವಲಪ್ ಮಾಡಿದ್ದೀವಿ. ಅದರಿಂದ ನೀವು ಗ್ಲಡ್ ಸೀಸನ್ನಲ್ಲಿ ಈ ಥರದ ಎಲ್ಲ ರೇಟುಗಳು ಬಿದ್ದೋಗಿದೆ ಅಂತ ನೀವು ಏನು ವರಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದಕ್ಕೆ ತಕ್ಕಂತೆ ನಿಮಗೂ ಮಾಹಿತಿಗಳು ಬೇಕಾದರೆ ನಾವು ನಮ್ಮ ನಿರ್ದೇಶಕರನ್ನು ಎನಿ ಟೈಮ್ ಭೇಟಿ ಮಾಡಬಹುದು. ನಾವು ಇದಕ್ಕೆ ಬೇಕಾಗಿರುವ ಟ್ರೈನಿಂಗು ಮತ್ತು ಮಾಹಿತಿ ಎಲ್ಲನೂ ನಾವು ನಮ್ಮ ಇನ್ಸ್ಟಿಟ್ಯೂಟಿಂದ ನೀವು ಪಡಿಬಹುದು. ಇಂಥ ಸಂಶೋಧನೆಗಳು ರೈತರ ಬೆಳೆಗಳಿಗೆ ಅತ್ಯಂತ ಒಳ್ಳೆಯ ಬೆಲೆಯನ್ನು ತಂದುಕೊಡೋದರಲ್ಲಿ ಸದಾ ಸಹಕಾರಿಯಾಗಿರುತ್ತೆ. ನಮ್ಮ ಸಂಸ್ಥೆಯು ಈ ನಿಟ್ಟಿನಲ್ಲಿ ಹಲವಾರು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಸಂಸ್ಕರಣೆಯನ್ನು ಮಾಡೋದರ ಮೂಲಕ ರೈತನಿಗೆ ಉಪಯುಕ್ತವಾಗುವಂಥ ಸಂಶೋಧನೆಯಲ್ಲಿ ತೊಡಗಿದೆ.